ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ಪ್ರೈಸ್ ಗಾಡ್. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ನಮ್ಮ ನಂಬಿಕೆ. ಪ್ರೈಸ್ ಗಾಡ್. ದಟ್ ಈಸ್ ಅವರ್ ಫೇತ್. ನಮ್ಮ ನಂಬಿಕೆ ದೇವರಿಂದ ಹುಟ್ಟಿರುವಂಥದ್ದು ಅಂತ ಹೇಳಿದ್ರೆ, ನಾವು ಕ್ರಿಸ್ತನಲ್ಲಿ ಯಾರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧ ಅಥವಾ ಶರೀರ ಸಂಬಂಧದಿಂದ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ದೇವರು ಆತ್ಮಿಕ ಲೋಕದಲ್ಲಿದ್ದಾನೆ ಮತ್ತು ಆತನು ಆತ್ಮಸ್ವರೂಪಿಯಾಗಿದ್ದಾನೆ. ನಾವು ಕೂಡ ಆತ್ಮಸ್ವರೂಪಿಗಳಾಗಿದ್ದೇವೆ. ಈ ಆತ್ಮಿಕ ಲೋಕ ಎಂಬುವಂಥದ್ದು ಭೂಲೋಕದಲ್ಲಿರುವಂಥದ್ದಲ್ಲ. ಆಕ್ಚುಲಿ ಭೂಮಿಯು ಆತ್ಮಿಕ ಲೋಕದ ಆಧಾರದಲ್ಲಿದೆ. ಆತ್ಮಿಕ ಲೋಕವು ಭೂಲೋಕದ ಆಧಾರದಲ್ಲಿಲ್ಲ. ಬಟ್ ಭೂಲೋಕವು ಅದು ಆತ್ಮಿಕ ಲೋಕದ ಆಧಾರದಲ್ಲಿದೆ. ವಿ ಆರ್ ಆಲ್ ಸ್ಪಿರಿಚುವಲ್ ಪೀಪಲ್. ಅದಕ್ಕೆ ಬೈಬಲ್ ಹೇಳ್ತಾರೆ, ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ನಂಬಿಕೆ ಯಾವುದರ ಮೇಲೆ? ನಂಬಿಕೆ ಮಾತಾಡಲ್ಪಟ್ಟಂಥ ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯದ ಮೇಲೆ ನಂಬಿಕೆ. ದೇವರ ವಾಕ್ಯ ಎಂಬುವಂಥದ್ದು ಅದು ಕೇವಲ ಅಕ್ಷರ ಅಲ್ಲ. ದೇವರ ವಾಕ್ಯ ಎಂಬುವಂಥದ್ದು ಅದು ಆತ್ಮ ಮತ್ತು ಜೀವ. ಅದು ಅಕ್ಷರವಾಗಿ ತಿಳಿದುಕೊಂಡರೆ ನಮಗೆ ಅರ್ಥ ಆಗುವುದಿಲ್ಲ. ಅದನ್ನು ನಾವು ಜೀವವಾಗಿ ತೆಗೆದುಕೊಂಡರೆ ನಮ್ಮ ಆತ್ಮಕ್ಕೆ ಅದು ಅರ್ಥ ಆಗ್ತದೆ. ನಂಬಿಕೆ ಅಂತ ಹೇಳಿದರೆ ಕಾಣದ ಲೋಕದಲ್ಲಿರುವ ದೇವರ ಮಾತಿಗೆ ನಮ್ಮ ಆತ್ಮದ ಪ್ರತಿಕ್ರಿಯೆ. ನಮ್ಮ ಮೈಂಡಿನ ಪ್ರತಿಕ್ರಿಯೆ ಅಲ್ಲ, ನಮ್ಮ ಆತ್ಮದ ಪ್ರತಿಕ್ರಿಯೆ. ರೆಸ್ಪಾನ್ಸ್, ಪ್ರತಿಕ್ರಿಯೆ ಅಂದರೆ ನಾವು ರೆಸ್ಪಾನ್ಸ್ ಕೊಡುವಂಥ, ನಮ್ಮ ಆತ್ಮ ಅದಕ್ಕೆ ರೆಸ್ಪಾನ್ಸ್ ಕೊಡುವಂಥ ದೇವರ ವಾಕ್ಯಕ್ಕೆ. ಓಕೆ, ದಟ್ ಈಸ್ ಅವರ್ ಫೇತ್. ಏನೆಲ್ಲ ದೇವರ ವಾಕ್ಯಗಳು ಮಾತಾಡಲ್ಪಟ್ಟಿದೆ ಅದು ಆತ್ಮ ಮತ್ತು ಜೀವವಾಗಿದೆ. ಮತ್ತು ದೇವರ ವಾಕ್ಯ, ಯಾವ ವ್ಯಕ್ತಿ ದೇವರ ವಾಕ್ಯಕ್ಕೆ ತನ್ನ ಆತ್ಮದಿಂದ ಪ್ರತಿಕ್ರಿಯೆ ಮಾಡಿ ಮಾತಾಡುತ್ತಾನೋ, ದಟ್ ಈಸ್ ಕಾಲ್ಡ್ ದ ವರ್ಡ್ ಆಫ್ ಫೇತ್. ನಂಬಿಕೆಯ ಮಾತು, ದ ವರ್ಡ್ ಆಫ್ ಫೇತ್. ಅಥವಾ ಆ ನಂಬಿಕೆಗೆ ಪ್ರತಿಕ್ರಿಯೆಯಾಗಿ ನೀನು ಏನು ಆಕ್ಷನ್ ಮಾಡುತ್ತಿ, ನಿನ್ನ ಮಾತು, ನಿನ್ನ ಆಕ್ಷನ್, ನಿನ್ನ ಕ್ರಿಯೆ ಅದು ಯಾವಾಗಲೂ ಉಳಿಯುತ್ತದೆ. ಫಾರ್ ಎಕ್ಸಾಂಪಲ್, ನಾವು ನೋಡ್ತೇವೆ, ಹೇಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದ್ದು ನಂಬಿಕೆಯಿಂದಲೇ ಅಂತ ವಾಕ್ಯ ಹೇಳ್ತದೆ. ನಾವು ಆ ವಚನವನ್ನು ನಾವು ಓದುವ 11th ಚಾಪ್ಟರ್ ಹಿಬ್ರೂಸ್ 11:4 ವರ್ಸ್. ಓಕೆ, ಇಬ್ರಿಯರಿಗೆ ಬರೆದ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರು, ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಅವನ ನಂಬಿಕೆಯ ಮೂಲಕ ಅವನು ಇನ್ನೂ ಮಾತಾಡುತ್ತಾನೆ. ಪ್ರೈಸ್ ಗಾಡ್.
ನಂಬಿಕೆಯ ಮೂಲಕ ಆತನು ಮಾತಾಡುತ್ತಾನೆ. ನಂಬಿಕೆ ಅಂತ ಹೇಳಿದರೆ ದೇವರ ಮಾತಿಗೆ ನಾವು ಪ್ರತಿಕ್ರಿಯೆ ಕೊಡುವಂಥದ್ದು. ನಂಬಿಕೆ ಎಂಬುವಂಥದ್ದು ಗೆಸ್ಸಿಂಗ್ ಅಲ್ಲ, ನಂಬಿಕೆ ಎಂಬುವಂಥದ್ದು ಊಹೆ ಅಲ್ಲ, ನಂಬಿಕೆ ಎಂಬುವಂಥದ್ದು ಸ್ಪಿರಿಚುವಲ್ ರಿಯಾಲಿಟಿ. ಆತ್ಮಿಕ ಲೋಕದಲ್ಲಿ ನೀನು ಫಂಕ್ಷನ್ ಆಗುವುದು ಹೇಗೆ? ನೀನು ಇಂದ್ರಿಯಗಳ ಜ್ಞಾನದ ಮೂಲಕ ಕಾಣುವ ಲೋಕದಲ್ಲಿ ಕಾರ್ಯಪ್ರವರ್ತನಾಗ್ತಿ, ಫಂಕ್ಷನ್ ಆಗ್ತಿ, ಅಥವಾ ಸಂಪರ್ಕ ಮಾಡುತ್ತಿ, ಚಲಿಸ್ತಿ. ಅದೇ ರೀತಿ ಆತ್ಮಿಕ ಲೋಕದಲ್ಲಿ ನಾವು ದೇವರೊಟ್ಟಿಗೆ ಸಂಪರ್ಕ ಮಾಡಬೇಕಾದರೆ ಒಂದೇ ಒಂದು ಸಂಗತಿ, ಅದು ನಮ್ಮ ನಂಬಿಕೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲವೋ ಅದೇ ಪಾಪ. ನ್ಯೂ ಟೆಸ್ಟಮೆಂಟಲ್ಲಿ ಸಿನ್ ಅಂತ ಹೇಳಿದರೆ ಯಾವುದಕ್ಕೆ ನಂಬಿಕೆ ಆಧಾರ ಇಲ್ಲವೋ ಅದು ಪಾಪ. ನೀನೇನೇ ತಿನ್ನುವುದಾದರೂ ನಿನಗೆ ನಂಬಿಕೆ ಬೇಕು. ಪ್ರೈಸ್ ಗಾಡ್. ಏನೇ ತಿನ್ನುವುದಾದರೂ ಕೂಡ ನಂಬಿಕೆ ಬೇಕು. ನೀನು ಏನೇನು ತಿಂತಾ ಇದ್ದಿ, ಸಂಶಯಪಟ್ಟು ತಿಂತಾ ಇದ್ದಿ, ಯಾವುದರ ಮೇಲೆ ನಿನಗೆ ಸಂಶಯ ಬರ್ತಾ ಇದೆ, ಡೌಟ್ ಬರ್ತಾ ಇದೆ. ಡೌಟ್ ಮತ್ತು ಸಂಶಯ ಅಂತ ಹೇಳಿದರೆ ನೀನು ಸೈತಾನನ ಮಾತಿಗೆ ನೀನು ಪ್ರತಿಕ್ರಿಯೆ ಕೊಡುವಂಥದ್ದು. ಯು ಆರ್ ಬಿಲೀವಿಂಗ್ ದ ಎಬಿಲಿಟಿ ಆಫ್ ಸೈಟನ್. ಅನ್ಬಿಲೀಫ್, ಫಿಯರ್ ಆ್ಯಂಡ್ ಅನ್ಬಿಲೀಫ್, ಯು ಡೌಟ್. ಓಕೆ, ಅದಕ್ಕೋಸ್ಕರ ಏನೇ ಫುಡ್ ನೀನು ತಿನ್ನುತ್ತಿರುವಾಗ ಬೇಕಾದ್ರೆ ನಾವು ಓದುವ, ಮತ್ತೆ ಇಲ್ಲಿ ಬರುವ ರೋಮನ್ಸ್ 14 chapter 23 verse. ರೋಮನ್ಸ್ 14:23. ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಓಕೆ, ಬಟ್ ಹಿ ಹೂ ಡೌಟ್ಸ್ ಈಸ್ ಕಂಡೇಮ್ಡ್ ಇಫ್ ಹಿ ಈಟ್ಸ್ ಬಿಕಾಸ್ ಹಿ ಡಸ್ ನಾಟ್ ಈಟ್ ಫ್ರಮ್ ಫೇತ್. ಫಾರ್ ವಾಟ್ ಎವರ್ ಇಸ್ ನಾಟ್ ಫ್ರಮ್ ಫೇತ್ ಇಸ್ ಸಿನ್. ಸಂಶಯಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ದಟ್ ಇಸ್ ಸಿನ್ ಅಂತ ಬೈಬಲ್ ಹೇಳ್ತದೆ. ನೀನೇನೇ ಫುಡ್ ತಿಂತಾ ಇದ್ದಿ, ನಿನಗೆ ನಂಬಿಕೆ ಇಲ್ಲ, ಡೋಂಟ್ ಈಟ್ ಇಟ್, ಯು ಕಂಡೇಮ್. ಓಕೆ, ಬಟ್ ಒಂದು ನಮಗೆ ಗೊತ್ತಿರಬೇಕು, ಭೂಮಿಯು ಅದರಲ್ಲಿರುವ ಸಮಸ್ತವು ಅದು ದೇವರದ್ದು. ದೇವರು ಉಂಟು ಮಾಡಿದ ಎಲ್ಲವೂ ಒಳ್ಳೆಯದೆಂದು ನಾವು ನಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ದೇವರು ಏನೆಲ್ಲ ಉಂಟು ಮಾಡಿದ್ದಾನೆ ಅದೆಲ್ಲವೂ ಒಳ್ಳೆಯದು. ಬೇಕಾದ್ರೆ ನಾವು ಓದಿದರೆ ನಮಗೆ ಸಿಗ್ತದೆ. ಫಸ್ಟ್ ಕೊರಿಂಥಿಯನ್ 10 chapter 25 verse. ಫಸ್ಟ್ ಕೊರಿಂಥಿಯನ್ 10 chapter. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಈಟ್ ವಾಟ್ ಎವರ್ ಈಸ್ ಸೋಲ್ಡ್ ಇನ್ ದ ಮೀಟ್ ಮಾರ್ಕೆಟ್. ಓಕೆ, ಆಸ್ಕಿಂಗ್ ನೋ ಕ್ವಶನ್ಸ್ ಫಾರ್ ಕಾನ್ಷಿಯಸ್ ಸೇಕ್. ಅನೇಕ ವಿಚಾರಣೆಗಳನ್ನು ಮಾಡಿ ತಿನ್ನಬೇಡ್ರಿ. ಓಕೆ, ನೀವು ಅಂಗಡಿಗೆ ಹೋಗ್ತೀರಿ, ಹೋಟೆಲಿಗೆ ಹೋಗ್ತೀರಿ, ಜಸ್ಟ್ ದೇವರ ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ ಅದು ಶುದ್ಧವಾಗ್ತದೆ ಅಂತ ಬೈಬಲ್ ಹೇಳ್ತದೆ. ಪ್ರತಿಯೊಬ್ಬನು ತನ್ನ ಹಿತವನ್ನು ಚಿಂತಿಸದೆ ಪರಹಿತವನ್ನು ಚಿಂತಿಸಲಿ. ಕಟುಕರ ಅಂಗಡಿಯಲ್ಲಿ ಮಾರುವಂಥದ್ದು ಏನಿದ್ದರೂ ಅದನ್ನು ಮನಸ್ಸಿನಲ್ಲಿ ಸಂಶಯ ಹುಟ್ಟಿಸುವ ವಿಚಾರಣೆ ಮಾಡದೆ ತಿನ್ನಿರಿ. ಆಸ್ಕಿಂಗ್ ನೋ ಕ್ವಶನ್ ಫಾರ್ ಕಾನ್ಷಿಯಸ್ ಸೇಕ್. ಓಕೆ, 26ನೇ ವಚನ. ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದಾಗಿದೆಯಲ್ಲವೇ. ಓಕೆ, ಇನ್ನೊಂದು ವಚನವನ್ನು ಓದುವ. ಫಸ್ಟ್ ತಿಮೋತಿ 4 chapter 3 verse. 4 chapter. ಓಕೆ, ಅವರನ್ನು ಮರಳುಗೊಳಿಸಿ ಮದುವೆ ಆಗಬಾರದೆಂದು ಇಂತಿಂಥ ಆಹಾರವನ್ನು ತಿನ್ನಬಾರದೆಂದು ಹೇಳುವರು. ಆದರೆ ಯಾರು ನಂಬುವರಾಗಿದ್ದು ಸತ್ಯವನ್ನು ಗ್ರಹಿಸ್ತಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಓಕೆ, ಸಕಲ ವಿಧವಾದ ಆಹಾರವನ್ನು ದೇವರು ಉಂಟು ಮಾಡಿದನು. ಓಕೆ, ನೆಕ್ಸ್ಟ್ 4ನೇ. ಆತನು ಉಂಟು ಮಾಡಿದೆಲ್ಲವೂ ಒಳ್ಳೆಯದು. ಫಾರ್ ಎವ್ರಿ ಕ್ರೀಚರ್
of God is good, and nothing is to be refused if it is received with thanksgiving. ಆತನು ಉಂಟು ಮಾಡಿದೆಲ್ಲ ಒಳ್ಳೆಯದು, ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದಲ್ಲ. ಓಕೆ, ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗ್ತದೆ ಅಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗ್ತದೆ. ರೈಟ್? ದೇವರ ವಾಕ್ಯವನ್ನು ಹೇಳಿ. ಪ್ರೇಯರ್, ಫೇತ್ ಅಂತ ಹೇಳಿದರೆ ದೇವರ ವಾಕ್ಯವನ್ನು ನೀವು ನಂಬುವುದು, ದೇವರ ವಾಕ್ಯವನ್ನು ಹೇಳುವುದು, ದೇವರ ವಾಕ್ಯವನ್ನು ಹೇಳುವುದಂದರೆ ಮಾತಾಡುವುದು, ಹೇಳಿ ಪ್ರಾರ್ಥಿಸುವುದು. ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಅದರಲ್ಲಿರುವ ಸಮಸ್ತವು ಉಂಟು ಮಾಡಿದ ನೀನು, ಅದಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಆಹಾರಗೋಸ್ಕರ ಸ್ತೋತ್ರ. ನೀನು ಮಾಡಿದ ಆಹಾರ ಇದು ಒಳ್ಳೆಯದಾಗಿದೆ. ಓಕೆ, ಅದಕ್ಕೋಸ್ಕರ ಸ್ತೋತ್ರ. ನೀವು ಸ್ತೋತ್ರ ಮಾಡುತ್ತಿರುವಾಗ ದ ಫುಡ್ ವಿಲ್ ಟರ್ನ್ ಇನ್ ಟು ಗುಡ್. ಅದು ಪವಿತ್ರವಾಗ್ತದೆ. ನಮ್ಮ ನಂಬಿಕೆಗೆ ಆಧಾರ ಯಾವುದು? ನಮ್ಮ ನಂಬಿಕೆಗೆ ಆಧಾರ ವಾಕ್ಯ. ನಮ್ಮ ನಂಬಿಕೆಗೆ ಆಧಾರ ವಾಕ್ಯ. ಸುಮ್ಮನೆ ನಾವು ಪ್ರಾರ್ಥನೆ ಮಾಡೋದಲ್ಲ. ನಾವು ಏನೇನು ನಂಬಬೇಕಾದ್ರೆ ನಮಗೆ ಒಂದು ಆಧಾರ ಇದೆ. ಆ ಆಧಾರ ವಾಕ್ಯ. ಆ ಫುಡ್ ನಿಮಗೆ ಒಳ್ಳೆಯದಾಗಿ ಅದು ಮಾರ್ಪಡುತ್ತದೆ. ಅಥವಾ ನೀವು ತುಂಬ ವಿಚಾರಣೆ ಮಾಡುತ್ತೀರಿ, ಅದು ತಿನ್ಬೋದಾ, ಇದು ತಿನ್ಬೋದಾ. ಯಾವುದು ತಿನ್ನುವ ಹಾಗಿಲ್ಲ. ಓಕೆ, ಯಾವುದು ಕೂಡ ತಿನ್ನುವ ಹಾಗಿಲ್ಲ. ಅನೇಕ ಡೌಟ್ಗಳು ಬರ್ತವೆ. ಯಾಕೆ ನೀವು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡ್ತೀರಿ. ತುಂಬ ಗೂಗಲಲ್ಲಿ ಏನು ತಿನ್ಬೇಕಂತ ಸರ್ಚ್ ಮಾಡಬೇಡ್ರಿ. ಸತ್ಯವೇದದಲ್ಲಿ ಹುಡುಕಿರಿ ಏನು ತಿನ್ನಬೇಕು, ಏನು ತಿನ್ನಬಾರದಂತ. ಓಕೆ, ಸತ್ಯವೇದದಲ್ಲಿ ಹುಡುಕಿರಿ. ಎಷ್ಟು ತಿನ್ಬೇಕಂತ ಕೂಡ ಅದು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅತಿ ಮಾಂಸ ಭಕ್ಷಕರೊಡನೆ ಸೇರಬೇಡ, ಕಂಠಕ್ಕೆ ಕತ್ತಿ ಹಾಕು. ಬೈಬಲ್ ಹೊಟ್ಟೆ ಬಾಕನು ಕುಡುಕನು ಇಬ್ಬರು ದುರ್ಗತಿಗೆ ಬರುತ್ತಾರೆ. ತಿನ್ನುವುದು ತಪ್ಪಲ್ಲ, ಹೊಟ್ಟೆ ಬಾಕತನ ಅದು ತಪ್ಪು. ಹೊಟ್ಟೆ ಬಾಕನು ಕೂಡ ದುರ್ಗತಿಗೆ ಬರ್ತಾನಂತೆ. ಕೇವಲ ಕುಡುಕ ಅಲ್ಲ, ಹೊಟ್ಟೆ ಬಾಕರು. ಓಕೆ, ಜೇನು ಸಿಹಿ ಎಂದು ಅತಿಯಾಗಿ ತಿನ್ನಬೇಡ, ಮಿತವಾಗಿ ತಿನ್ನು. ಬೈಬಲ್ ಹೇಳ್ತದೆ. ಬೇಕಾದಷ್ಟು ಜೇನು ಸಿಹಿ ಅಂತ ತಿನ್ನುವುದಲ್ಲ. ಸತ್ಯವೇದದಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ, ಏನು ತಿನ್ಬಹುದು ಏನು ತಿನ್ನಬಾರದಂತ, ಎಷ್ಟು ತಿನ್ಬೇಕಂತ ಕೂಡ ಬರೆಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಯಾವುದೇ ಒಂದು ಆಹಾರದ ವಿಷಯದಲ್ಲಿ ನಿನಗೆ ಸಂಶಯ ಬರ್ತಾ ಇದೆ, ಅದು ನೀನು ತಿನ್ನಬೇಡ. ಬೈಬಲ್ ಹೇಳ್ತಿದೆ, ತಿನ್ನುವವನೇ ತಿನ್ನದವನನ್ನು ನೀನು ಹಿನ್ನಯಿಸಬೇಡ. ನಿನಗೆ ನಂಬಿಕೆ ಇಲ್ಲ, ಅದು ಅವನ ಇಷ್ಟ. ತಿನ್ನುವವನೇ ತಿನ್ನದವನೇ ತಿನ್ನುವವನು ದೋಷಿ ಎಂದು ಹೇಳಬೇಡ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ಫುಡ್, ದೇವರ ಆಹಾರವು ನಮ್ಮನ್ನು ದೇವರ ಸನ್ನಿಧಾನ ಕೊಂಡು ಹೋಗುವುದಿಲ್ಲ. ಅದು ಅವರವರ ಇಷ್ಟ. ಬಟ್ ಒಬ್ಬನಿಗೆ ನಂಬಿಕೆ ಇದೆ, ಒಬ್ಬನಿಗೆ ನಂಬಿಕೆ ಇಲ್ಲ, ಅದು ಅವನ ಇಷ್ಟ. ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ಸಮಾಧಾನದಲ್ಲಿ ಇರಬೇಕೆಂದು ಕರೆದಿದ್ದಾನೆ ಹೊರತು ಒಬ್ಬರನ್ನು ಕೆಳಗೆ ಹಾಕಲಿಕ್ಕೆ, ಒಬ್ಬರನ್ನು ಮೇಲೆ ಎತ್ತಲಿಕ್ಕೆ, ಅಥವಾ ನನಗೆ ನಂಬಿಕೆ ಇದೆ ಅಂತ ನಾನು ಉಬ್ಬಿಕೊಳ್ಳಲಿಕ್ಕೆ ಅಲ್ಲ. ನಂಬಿಕೆ ಇರುವಂಥದ್ದು ಜೀವಿಸಲಿಕ್ಕೆ. ಬೈಬಲ್ ಹೇಳಿದೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ. ದರ್ ಇಸ್ ಅ ಫೇತ್ ಇನ್ ದ ವರ್ಡ್ ಆಫ್ ಗಾಡ್. ಅದಕ್ಕೆ ಯೋಹಾನ ಪತ್ರಿಕೆಯಲ್ಲಿ 1ನೇ ಪತ್ರಿಕೆ 2ನೇ 14ನೇ ವಚನ ಹೇಳ್ತದೆ, ಯವನಸ್ಥರೇ, ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಆ ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ನಾನು ಬರೆಯುತ್ತೇನೆ. ಇದೆಯಾ? 1ನೇ ಯೋಹಾನ ಪತ್ರಿಕೆ 2ನೇ 14ನೇ ವಚನ, ತಂದೆಗಳೇ, ಆದಿಯಿಂದ ಇರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆದಿದ್ದೇನೆ. ಕೆಡುಕ ಇದ್ದಾನೆ, ಕಾಣದ ಲೋಕದಲ್ಲಿ ಕೆಡುಕ ಇದ್ದಾನೆ. ಆತನಿಗೆ ಬಾರ್ನಗೇನಾದ ವ್ಯಕ್ತಿಯ ಮೇಲೆ ಯಾವ ಅಧಿಕಾರ ಇಲ್ಲ. ಬಟ್ ಆತನಲ್ಲಿ ಇರುವಂಥದ್ದು ಒಂದೇ ಒಂದು ಅಸ್ತ್ರ, ಅದು ಸುಳ್ಳು. ಪ್ರತಿಯೊಂದು ಸುಳ್ಳನ್ನು ನಾವು ಎದುರಿಸಬೇಕು ವಾಕ್ಯ ಎಂಬ ಸತ್ಯದಿಂದ.
ಅದಕ್ಕೆ ಬೈಬಲ್ ಹೇಳ್ತದೆ, ದೇವರು ಉಂಟು ಮಾಡುವುದು ಎಲ್ಲವೂ ಒಳ್ಳೆಯದು, ಯಾರು ಸತ್ಯವನ್ನು ಗ್ರಹಿಸ್ತಾರೋ ಅವ್ರು ನಂಬುವರಾಗಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ದೇವರು ಉಂಟು ಮಾಡಿದ ಎಲ್ಲವೂ ಒಳ್ಳೆಯದಾಗಿದೆ, ಯಾವುದು ನಿಷಿದ್ಧವೆಂದು ಹೇಳತಕ್ಕದಲ್ಲ. ದೇವರ ವಾಕ್ಯ ಹೇಳಿ ಪ್ರಾರ್ಥಿಸುವುದರಿಂದ ಅದು ಶುದ್ಧವಾಗುತ್ತದೆ. ಪ್ರೈಸ್ ಗಾಡ್, ಅದು ಶುದ್ಧವಾಗುತ್ತದೆ. ಪ್ರಿಯರೇ, ನಿಮ್ಮ ಜೀವಿತಕ್ಕೆ ಆಧಾರ ದೇವರ ವಾಕ್ಯ, ನಿಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯವೇ ನಮ್ಮ ಜೀವಿತಕ್ಕೆ ಆಧಾರ. ನೀವು ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ದೇವರ ವಾಕ್ಯ ನಿಮಗೆ ಆಧಾರ. ದೇವರ ವಾಕ್ಯವು ನಿಮ್ಮ ಆತ್ಮಕ್ಕೆ ಜೀವ ಕೊಡುತ್ತದೆ, ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತದೆ, ನಿಮ್ಮ ಎಲುಬುಗಳಿಗೆ ಅದು ಸಾರವಾಗಿದೆ. ರೈಟ್? ದೇವರ ವಾಕ್ಯ ಯಾವಾಗ ನಿಮಗೆ ಬೆಳಕಾಯಿತು, ಯಾವಾಗ ನಿಮಗೆ ಪ್ರಕಟ ಆಯಿತು, ನಿಮ್ಮ ದೇಹವೆಲ್ಲ ಬೆಳಕಾಗಿರುತ್ತದೆ. ರೈಟ್? ನಿನ್ನ ಕಣ್ಣಿಗೆ ಬೆಳಕಿದ್ರೆ ನಿನ್ನ ದೇಹಕ್ಕೆಲ್ಲ ಬೆಳಕು. ನಿನ್ನ ಕಣ್ಣು ಕತ್ತಲೆ ಆದರೆ ದೇಹವೆಲ್ಲ ಕತ್ತಲೆ. ನಿನ್ನ ಸ್ಪಿರಿಚುವಲ್ ಕಣ್ಣುಗಳು ಬೆಳಗಿದವು ಅಂತ ಹೇಳಿದ್ರೆ ನಿನ್ನ ದೇಹವೆಲ್ಲ ಬೆಳಗುತ್ತದೆ. ಯು ಆರ್ ಶೈನಿಂಗ್. ಓಕೆ ಪ್ರೇರೆ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಆಗಿದೆ. ವಿ ಆರ್ ಮೋರ್ ದೆನ್ ಕಾಂಕರರ್. ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನಲ್ಲಿ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. ನಾವು ಹೊಸಬರಾಗಿ ಕ್ರಿಸ್ತನಲ್ಲಿ ಎದ್ದು ಬಂದಿದ್ದೇವೆ. ವಿ ಆರ್ ಮೋರ್ ದೆನ್ ಕಾಂಕರರ್ ಆಫ್ ಗಾಡ್. ತಂದೆ, ನಿನ್ನ ವಾಕ್ಯದಲ್ಲಿ ಮಾತಾಡಿದ್ದಿ, ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ಅದು ನಮ್ಮ ನಂಬಿಕೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್, ಯುವರ್ ಗ್ರೇಸ್. ಥ್ಯಾಂಕ್ ಯು. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.